ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ ಆಯಿತಾ. ಸೊ ತುಂಬ ಚೆನ್ನಾಗಿದೆ ಇವತ್ತು. ಇನ್ನೇನು ಬಾಲ ಕೆಳಗಡೆ ಬಿದ್ದೋಗಿರ್ತಾನೆ. ಕಾವೇರಿ ಕಾವೇರಿ ಅಂತ ಕೂಕೊಂತಲೇ ಇರ್ತಾನೆ, ಕೆಳಗಡೆ ಬಿದ್ದೋಗ್ಬಿಡ್ತಾನೆ ನೆನ್ನೆ ಸಂಚಿಕೆಯಲ್ಲಿ. ಸೊ ಅವಳು ಓಡಿ ಬಂದುಬಿಟ್ಟು ಇನ್ನು ಬಾಲ ಏನಾಯಿತು ನಿನಗೆ, ಎದೋಳು ಎದೋಳು ಅಂತ ಹೇಳ್ಬಿಟ್ಟು ತುಂಬಾ ಕೆನ್ನೆಗೆಲ್ಲ ಹೊಡೆದು ಎದೋಳಿಸ್ತಾ ಇರ್ತಾಳೆ. ಸೊ ಅವನು ಎಷ್ಟೇ ಇದು ಮಾಡಿದ್ರು ಕೂಡ ಕಣ್ಣು ಕೂಡ ಬಿಡ್ತಾ ಇರಲ್ಲ. ಸೊ ಅಲ್ಲಿರೋರಿಗೆಲ್ಲ ಗಾಬರಿ ಆಗಿಬಿಟ್ಟು ಎಲ್ಲರೂ ಕೂಡ ಓಡಿ ಬರ್ತಾರೆ, ರೋಡಲ್ಲಲ್ವ ಬಿದ್ದಿರ್ತಾನೆ. ಸೊ ಹಾಗಾಗಿ ಈಗೇನು ಮಾಡ್ತಾನೆ ಗೊತ್ತಾ, ಒಂದು ಟ್ವಿಸ್ಟು, ಕಣ್ಣು ಒಂದು ಕಡೆ ಬಿಟ್ಬಿಟ್ಟು ಲೆಫ್ಟಲ್ಲಿ ಅವಳು ಗಾಬರಿ ಪಡೋದನ್ನ ನೋಡ್ತಾ ಇರ್ತಾನೆ. ಸೊ ಅವ್ನು ಬಿದ್ದಿರೋದು ಸುಮ್ಮನೆ ನಾಟಕ ಅಷ್ಟೇ, ಅವ್ನಿಗೇನು ಪ್ರಾಬ್ಲಮ್ಮೇ ಆಗಿಲ್ಲ. ಸೊ ಅಲ್ಲೇ ಯಾರೋ ಒಬ್ಬರು ನೀರು ತಂದು ಕೊಡ್ತಾರೆ, ನೀರನ್ನ ಕೂಡ ಹಾಕ್ತಾರೆ. ಅದಾದಮೇಲೆ ನೆಕ್ಸ್ಟು ಆಂಬುಲೆನ್ಸ್ಗೆ ಫೋನ್ ಮಾಡಿ ಇಲ್ಲಿರೋರು ಯಾರಾದರೂ ಅಂತ ಹೇಳಿ ಅಂದಾಗ ಅಯ್ಯಯ್ಯೋ ಅಂತ ಹೇಳ್ಬಿಟ್ಟು ಮೇಲ್ಕೆ ಎದ್ಬಿಟ್ಟು ನಗಾಡ್ಬಿಡ್ತಾನೆ. ಆಗ ಕಾವೇರಿ ನೋಡಿಬಿಟ್ಟು ತುಂಬಾ ಶಾಕ್ ಆಗಿಬಿಡ್ತಾಳೆ. ಸುಮ್ಮನೆ ಬಿದ್ದೀಯ ನೀನು ರೋಡಿಗೆ, ಯಾಕೆ ಈ ಥರ ನಾಟಕ ಆಡಿದೆ ನೀನು ಅಂತ ಹೇಳ್ಬಿಟ್ಟು ಬೈತಾಳೆ ಕಾವೇರಿ. ಸೊ ನೀನು ಯಾವ ಥರ ರಿಯಾಕ್ಟ್ ಮಾಡ್ತೀಯ ನೋಡಬೇಕು, ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ನೋಡಬೇಕು ಅಂತೇಳಿ ಈ ರೀತಿ ಮಾಡಿದೆ ಕಾವೇರಿ. ಸೊ ನೀನು ನೋಡಿದ್ರೆ ಇಷ್ಟೊಂದೆಲ್ಲ ಗಾಬರಿ ಪಟ್ಕೊಂಡು ಬಾಲ ಎದ್ದೋಳು ಅಂಥೇಳಿ ಕನ್ವಿನ್ಸ್ ಮಾಡಿದೆ. ಸೊ ನಾನೇನೋ ನನ್ನ ಮೇಲೆ ಸುಮ್ಮನೆ ಕೋಪ ಮಾಡ್ಕೊತಿಲ್ಲ, ನೀನು ದ್ವೇಷ ಮಾಡ್ತಿದ್ದೀಯ, ಇಲ್ಲಾಂದರೆ ಸುಮ್ಮನೆ ಬೈತಾ ಇದೆಯಾ ಅಂತೇಳಿ ಪರೀಕ್ಷೆ ಮಾಡಬೇಕಂತೇಳಿ ಈ ಥರ ಮಾಡಿದೆ. ಆದರೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇದೆ ನಿನಗೆ ಇವಾಗೆ ನನಗೆ ಗೊತ್ತಾಗಿದ್ದು, ಹಾಗಾದರೆ ನನ್ನ ಸುಮ್ಮನೆ ಬೈತಿರೋದು ನೀನು ಅಂತ ಹೇಳ್ಬಿಟ್ಟು ಬಾಲ ಹೇಳ್ತಾನೆ. ಸೊ ಕಾವೇರಿ ಇದ್ಕೊಂಡು ನನ್ನ ಇಷ್ಟೊಂದು ಚೀಪ್ ಮಾಡ್ತೀಯ ನೀನು ಸುಳ್ಳು ಹೇಳ್ಬಿಟ್ಟು ಅಂತೇಳಿ ಹೇಳಿದಾಗ, ನಾನು ಚೀಪ್ ಮಾಡಿದ್ದಲ್ಲ, ನೀನು ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಈ ರೀತಿ ನಾನು ಮಾಡಿದ್ದು ಅಂತ ಕೂಡ ಬಾಲ ಹೇಳ್ತಾನೆ. ಸೊ ಅವಳು ಕೋಪ ಮಾಡ್ಕೊಂಡು ನಾನು ಹೋಗ್ತೀನಿ ಅಂತ ಹೊರಟ್ಬಿಡ್ತಾಳೆ. ಆಗ ಇನ್ನು ಕೈ ಹಿಡ್ಕೊಂಡು ಹಿಂದಕ್ಕೆ ಜಗ್ಬಿಟ್ಟು ಆ ಸೀರೆ ಇರುತ್ತಲ್ವ ಅದನ್ನ ಕೈಗೆ ಸುತ್ಕೋತಾನೆ, ಸೆರಗನ್ನ ಬಿಡೋದಿಲ್ಲ, ನನ್ನ ಜೊತೆಗೆ ಬರಬೇಕು ಅಂಥೇಳಿ. ನೋಡು ಬಲ, ನನಗೆ ಕೋಪ ಬರಿಸ್ಬೇಡ, ಸುಮ್ಮನೆ ರೋಡಲ್ಲಿ ಬಿಟ್ಬಿಡು ನನ್ನ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾಳೆ ಕಾವೇರಿ. ನಾನೇ ಕೊಡಬೇಕು ಕಾವೇರಿ, ಬಾ ನನ್ನ ಆಟದಲ್ಲೇ ಹೋಗೋಣ ಬಾ ಅಂತೇಳಿ ಕನ್ವಿನ್ಸ್ ಮಾಡ್ತಾನೆ. ಸೊ ಅವಳು ಮಾತ್ರ ಏನೇ ಮಾಡಿದ್ರು ಕೂಡ ನಾನು ಬರಲ್ಲ ಅಂತಲೇ ಅವಳು ಹೊರಟೋಗ್ಬಿಡ್ತಾಳೆ ಮುಂದಕ್ಕೆ. ಸೊ ಇಲ್ಲಿ ಇನ್ನೊಂದು ಕಡೆ ಕಾಮಿಡಿ ಏನು ಗೊತ್ತಾ, ಒಬ್ರು ಯಾರೋ ಬಂದುಬಿಟ್ಟು ನಿನಗೊಂದು ಅಪ್ಸರೆ ಸಿಗ್ತಾಳೆ ಅಂತ ಹೇಳಿರ್ತಾರಲ್ವ ಆ ಸೀನನ್ಗೆ, ಆ ಅಪ್ಸರೆ ಇವಳು ಬರ್ತಾಳೆ ಸಾರಿಕಾ. ಇವಳು ಬಂದಿರೋ ಉದ್ದೇಶನೇ ಬೇರೆ, ಇವನು ತಿಳ್ಕೊಳ್ಳೋ ಉದ್ದೇಶನೇ ಬೇರೆ. ಯಾರು ಇಲ್ಲಿ ಸೀನಾ. ಸೊ ಬಾಲ ಎಲ್ಲಿದ್ದಾನೆ ಅಂತೇಳಿ ಕೇಳ್ತಾರೆ, ಅವಳು ಕೇಳ್ತಾಳೆ ಸಾರಿಕಾ. ಸೊ ಒಂಥರ ಅವ್ನು ಯಾವ ಲೋಕಕ್ಕೆ ಹೋಗ್ಬಿಟ್ಟು ಈ ಥರ ದಾರಿನ ತೋರಿಸ್ತಾನೆ, ಅಂದರೆ ಇಲ್ಲಿರೋದು ಬಾಲ ಅಂಥೇಳಿ. ಆವಾಗ ಅವಳು ಥ್ಯಾಂಕ್ಸ್ ಕೊಡೋಕ್ಕೆ ಹೋಗ್ತಾಳೆ ಕೈನ, ಆ ಥ್ಯಾಂಕ್ಸ್ ಇಸ್ಕೊತಾನೆ ಸೀನಾ. ಈಸ್ಕೊಂಡ್ಬಿಟ್ಟು ಅವನು ಫುಲ್ಲು ಪ್ರೇಮ ಲೋಕಕ್ಕೆ ಹೊರಟೋಗ್ಬಿಡ್ತಾರೆ ಸಾರಿಕನ ಕನಸು ಕಾಣೋಕ್ಕೆ. ಸೊ ಇಲ್ಲಿ ಒಂದು ಸಾಂಗ್ನ ಹಾಕ್ಕೊಂಡು ಇಬ್ಬರು ಡ್ಯುಯೆಟ್ ಸಾಂಗ್ನ, ಸೊ ಇನ್ನೇನು ವೇಷನ ಕೂಡ ಹಾಕ್ಕೊಂಡು ಒಂದು ಡ್ಯುಯೆಟ್ ಸಾಂಗ್ಗೆ ಹಾಡ್ಬಿಡ್ತಾರೆ ಇಬ್ಬರು ಕೂಡ, ಸೀನಾ ಸಾರಿಕಾ ಇಬ್ಬರು ಕೂಡ. ಸೊ ಅವಳು ಬಂದಿರೋದು ಬಾಲ ನೋಡಿಕೊಂಡು, ಇವನು ಇವಳನ್ನ ಪ್ರೀತಿ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ. ಆ ಬುಡುಕ್ಲೆ ಹೇಳಿದ್ರಲ್ವ, ನಿನ್ಗೆ ಒಳ್ಳೆ ಒಂದು ಜೀವನದಲ್ಲಿ ಅಪ್ಸರೆ ಬರ್ತಾಳೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು, ಅದು ನಿಜ ಅಂತ ಅಂದ್ಕೊಂಡು ಇವನು ಸೊ ಅವಳ ಹತ್ರ ಡ್ಯುಯೆಟ್ ಸಾಂಗ್ನ, ಪ್ರಿಯತಮೆ ಅಂತ ಒಂದು ರಾಜ್‌ಕುಮಾರನ್ ಸಾಂಗ್ ಇದೆಯಲ್ಲ, ಆ ಸಾಂಗ್ನ ಹಾಕ್ಕೊಂಡು ಇಬ್ಬರು ಕೂಡ ಸ್ಟೆಪ್ ಹಾಕ್ಬಿಡ್ತಾರೆ. ಸೊ ಅದು ಕನಸಾಗಿರುತ್ತೆ ಆ್ಯಕ್ಚುಲಿ, ರಿಯಲ್ ಅಲ್ಲ. ಸೊ ಇನ್ನೇನು ಕನಸು ಕಾಣೋದ್ರಲ್ಲೇ ಮುಳುಗೋಗ್ಬಿಡ್ತಾನೆ ಸೀನಾ. ಸೊ ಅದೆಲ್ಲ ಆದಮೇಲೆ ಇನ್ನು ಇಲ್ಲಿ ಒಂದು ಕಡೆ ಇವರಿಬ್ಬರು ಗಂಡ ಹೆಂಡ್ತಿ ಅವನ ಆಟೋದಲ್ಲಿ ಇವಳು ನಡ್ಕೊಂಡು ಬಾ ಬಾ ಅಂತ ಎಷ್ಟು ಕನ್ವಿನ್ಸ್ ಮಾಡಿದರೂ ಕೂಡ ಇಲ್ಲಿ ಬರೋದೇ ಇಲ್ಲ ಅವಳು. ಸೊ ಅವ್ನು ಪಾಪ ಆಟೋದಲ್ಲಿ ಬರ್ತಾ ಇರ್ತಾನೆ, ಇವಳು ಕೆಳಗಡೆ ಬರ್ತಾ ಇರ್ತಾಳೆ. ಕಾವೇರಿ ಬಾ ಕಾವೇರಿ ಬಾ, ಬುಲ್ಬುಲ್ ಕಾವೇರಿ ಮಾತಾಡೋಂಗಿಲ್ವಾ ಅಂತೇಳಿ ಸಾಂಗೆಲ್ಲ ಹೇಳ್ಕೊಂಡು ಆಟ ಆಡಿಕೊಂಡು ಅವಳ ಸಖತ್ತು ಟಾರ್ಚರ್ ಕೊಟ್ಕೊಂಡು ಬರ್ತಲೇ ಇರ್ತಾನೆ ಬಾಲ ಹಿಂದಿಂದೆ. ನನ್ನ ಹಿಂದಿಂದೆ ಏನಕ್ಕೆ ಈ ಥರ ಬರ್ತಾ ಇದೆಯಾ ನೀನು, ಸುಮ್ಮನೆ ಹೊರಟೋಗಿ ಇಲ್ಲಿಂದ ಅಂತೇಳಿ ಕಾವೇರಿ ಹೇಳ್ತಾಳೆ. ಸೊ ಆದರೂ ಕೂಡ ಇಲ್ಲ ಕಾವೇರಿ, ನೀನು ನನ್ನ ಜೊತೆನೇ ಬರಬೇಕು, ನೀನು ನನ್ನ ಜೊತೆನೇ ಬರಬೇಕು ಅಂತೇಳಿ ಕನ್ವಿನ್ಸ್ ಮಾಡ್ತಾ ಇರ್ತಾನೆ. ನೀನು ನಾಚಿಕೆ ಆಗೋದಿಲ್ವಾ ಈ ರೀತಿ ಎಲ್ಲ ಮಾಡೋಕ್ಕೆ, ನಿಂಗೇನು ಅನ್ಸೋದಿಲ್ಲ
ಅನ್ಸೋದಿಲ್ವಾ ಹಾಗೆ ಹೀಗೆ ಅಂತೇಳಿ ಹೇಗಂದ್ರೆ ಹಾಗೆ ಬೈತಲೇ ಇರ್ತಾಳೆ ಕಾವೇರಿ. ಸೊ ನನಗ್ಯಾಕೆ ನಾಚಿಕೆ ಆಗಬೇಕು, ನನ್ನ ಏನು ತಿಂದೆ ಬರೋಕ್ಕೆ ನಾನು ಅಂತ ಹೇಳ್ತಾನೆ. ಸೊ ಇನ್ನೊಂದು ಸರಿ ತಲೆ ತಿರುಗಿ ಇಲ್ಲೇ ಬಿದ್ದೋಗ್ಬಿಡ್ತೀನಿ ನಾನು. ಅವಾಗೆ ನೀನು ಗಾಬರಿ ಪಟ್ಕೊಂಡಲ್ಲ, ಆ ರೀತಿ ಮತ್ತೆ ಮಾಡ್ತೀನಿ ಅಂದರೆ ನಾನು ಬರೋದಿಲ್ಲ, ನಾನು ತಲೆ ತಿರುಗಿ ಬಿದ್ದೋದ್ರೆ ಅಂತೇಳಿ ಕಾವೇರಿ ಹೇಳ್ತಾಳೆ. ಆಗಲೇ ಹಾಗೆ ಅಲ್ವಾ ನೀನು ಹೋಗಿದ್ದು, ಆದರೆ ನಾನು ತಲೆ ತಿರುಗಿ ಬಿದ್ದೋದ ತಕ್ಷಣನೇ ನೀನು ಓಡಿ ಬಂದೆ ಅಂಥೇಳಿ ಹೇಳ್ತಾನೆ. ಸೊ ಇಲ್ಲಿ ರೋಡಲ್ಲಿ ಎಲ್ಲರೂ ನೋಡ್ತಾರೆ, ಯಾರಾದರೂ ನಿನ್ನ ನೋಡಿದ್ರೆ ಬೈತಾರೆ ಅಂತ ಕೂಡ ಹೇಳ್ತಾಳೆ ಕಾವೇರಿ. ಯಾಕೆ ಬೈತಾರೆ, ಗಂಡ ಹೆಂಡತಿ ಜಗಳ ಬಿಡು ಅಂತ ಹೇಳ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ಅಂತ ಕೂಡ ಹೇಳ್ತಾನೆ ಬಾಲ. ಸೊ ಇಲ್ಲೊಬ್ರು ಯಾರೋ ಬೈಕಲ್ಲಿ ಬರ್ತಾರೆ, ಬೈಕಲ್ಲಿ ಬಂದ ತಕ್ಷಣ ಅವ್ರು ಏನು ಹೇಳ್ತಾರೆ ಅಂದರೆ, ಏನಪ್ಪ ಇದು ಗಂಡ ಹೆಂಡತಿ ಜಗಳನಾ ಅಂತೇಳಿ ಕೇಳ್ತಾರೆ. ಹೌದು ಸರ್ ಅಂತ ಅಂದಾಗ ಆಯಪ್ಪ ಏನಂತಾನೆ ಗೊತ್ತಾ, ಹೇಳ್ತೀರಿ ಅಷ್ಟೇ, ಏನಾದ್ರು ಮುನಿಸ್ಕೊಂಡ್ರೆ ನಾವೇನು ಸಮಾಧಾನ ಮಾಡೋಕ್ಕೋದ್ರೂ ಸಮಾಧಾನನೇ ಆಗೋದಿಲ್ಲ ಅವರು, ನಾವೇನು ಕೊಡಿಸ್ತೀವಿ ಅಂದರೂ ಸಮಾಧಾನ ಆಗೋದಿಲ್ಲ. ಅಯ್ಯೋ ಈಗ ಒಂದು ಕೆಲಸ ಮಾಡಿ ಏನಾದರೂ ಹೂವನ ಇಲ್ಲಾಂದರೆ ಏನಾದರೂ ಜಿಲಾಬಿನ ಅಂಥದ್ದೇನಾದರೂ ಒಂದು ಕೊಡಿಸಿ ಅವಾಗ ಅವ್ರು ಸಮಾಧಾನ ಆಗ್ಬೋದು ಅಂತ ಅಯ್ಯಪ್ಪ ಬಾಲನ ಸಪೋರ್ಟಾಗೆ ಮಾತಾಡ್ತಾನೆ. ಥ್ಯಾಂಕ್ಸ್ ಅಣ್ಣ, ಗಂಡು ಮಕ್ಳು ಕಷ್ಟ ಗಂಡು ಮಕ್ಳಿಗೆ ಅರ್ಥ ಆಗೋದು, ಹೆಣ್ಮಕ್ಳಿಗೆ ಏನು ಅರ್ಥ ಆಗುತ್ತೆ. ಸೊ ನಿಮ್ಗೆ ಅರ್ಥ ಆಗಿ ನನ್ನ ಸಪೋರ್ಟಾಗಿ ಮಾತಾಡಿದ್ರಲ್ಲ, ಥ್ಯಾಂಕ್ಸ್ ಅಣ್ಣ ಅಂತ ಹೇಳ್ಬಿಟ್ಟು ಬಾಲ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾನೆ. ಸೊ ಇನ್ನೇನು ಇಲ್ಲಿ ಬುಡುಕ್ಲೆ ಇದ್ಕೊಂಡು ಅಷ್ಟರಲ್ಲೇ ಸತ್ಯಣ್ಣ ಕೂಡ ಬರ್ತಾರೆ. ಅಮೌಂಟ್ ಕೊಡಿ ಅಂತ ಕೇಳ್ತಾರೆ ಬುಡುಕ್ಲೆ. ಆ ಜೋಬಲ್ಲಿ ಎಷ್ಟಾಯ್ತು ಅಷ್ಟು ಅಮೌಂಟ್ನ ಕೊಡ್ತಾರೆ, ಬುಡುಕ್ಲಿಗೆ ಕೊಟ್ಬಿಡ್ತಾನೆ ಸೀನಾ ಯಾವುದೋ ಲೋಕದಲ್ಲಿ. ಸೊ ಇನ್ನು ಸತ್ಯಣ್ಣ ಬಂದು ಕಸ್ಕೊತಾನೆ, ಕಸ್ಕೊಂಡ ತಕ್ಷಣ ಅದರಲ್ಲಿ ಎಷ್ಟೊಂದು ದುಡ್ಡು ಇರುತ್ತೆ, ಅದರಲ್ಲಿ ₹100 ಮಾತ್ರ ಕೊಡ್ತಾರೆ. ಸೊ ಯಾರೋ ಆಗೈತೆ ನಿನ್ನ ಈ ಸೀನಾ, ಅಮೌಂಟೆಲ್ಲ ಹಂಗೆ ತಕ್ಕೊಡ್ತಾ ಇದೆಯಾ ಅವ್ರಿಗೆ ಅಂತೇಳಿ ಹೇಳಿದಾಗ, ಅಪ್ಸರೆ ಪ್ರೀತಿ ಅಂತೇನೇನೋ ಹೇಳ್ತಾ ಇರ್ತಾನೆ. ಇವ್ನಿಗೇನಾಗಿದೆ, ಅಪ್ಸರೆ ಪ್ರೀತಿ ಅಂತ ಏನೇನೋ ಹೇಳ್ತಿದ್ದಾನಲ್ಲ, ಇವ್ನಿಗೇನು ತಲೆಂಗೆ ಕೆಟ್ಟಿದೆಯಾ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ. ಸೊ ಇನ್ನೊಂದು ಕಡೆ ಇಲ್ಲಿ ಇನ್ನು ಸರಳ ಅನ್ನ ಮಾಡಬೇಕು ಅಂತೇಳಿ ಅಕ್ಕಿನ ಕೇರ್ಕೊತ ಹೊರಗಡೆ ಬರ್ತಾಳೆ. ಇನ್ನು ಅಷ್ಟರಲ್ಲೇ ಸಾರಿಕಾ ಬಂದುಬಿಡ್ತಾಳೆ. ಸಾರಿಕಾ ಬರೋದನ್ನ ನೋಡಿ ಅವಳಿಗೆ ತುಂಬಾ ಶಾಕ್ ಆಗುತ್ತೆ. ಸೊ ಸಾರಿಕಾ ಬಂದ ತಕ್ಷಣ, ಮೇಡಮ್ ಬಂದ್ರಾ, ಬನ್ನಿ ಮೇಡಮ್, ನಿಮಗೋಸ್ಕರನೇ ಬಿಸಿ ಅನ್ನ ಮಾಡಿ ಇವಾಗ ರೆಡಿ ಮಾಡ್ತೀನಿ, ಊಟ ಮಾಡೋರಂತ್ರಿ ಅಂತ ಅಂದಾಗ, ಅದೆಲ್ಲ ಎಲ್ಲನ ಹೋಗಲಿ, ಕಾವೇರಿ ಎಲ್ಲೋದ್ಲು, ಬಾಲ ಎಲ್ಲೋದ ಅಂತ ಕೇಳಿದಾಗ, ಅಯ್ಯೋ ನನಗೇನು ಗೊತ್ತು ಮೇಡಮ್ ಅಂತೇಳಿ ಹೇಳ್ತಾಳೆ. ಆದರೆ ಇವರಿಬ್ಬರು ಜೊತೆಗೆ ಹೋಗಿರೋದನ್ನ ಒಂದು ಸರಿ ನೆನಪು ಮಾಡ್ಕೊತಾಳೆ. ಏಕೆ ಅಂದರೆ ಸಾರಿಕ್ನ ಹತ್ರ ದುಡ್ಡು ಇಸ್ಕೊಂಡಿರ್ತಾಳಲ್ವ ಸರಳ, ಅದಕ್ಕೋಸ್ಕರ ಹೆದರ್ಕೊತಾಳೆ ಅವಳು ನೋಡಿದ ತಕ್ಷಣ. ಎಲ್ಲೋದ್ರು ಅಂತಂದಾಗ, ಗೊತ್ತಿಲ್ಲ ಮೇಡಮ್, ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಹೋಗಿದ್ದಾರೆ ಅಂದರೆ, ನಂಗೆ ಕೇಳೇ ಇಲ್ವಲ್ಲ, ನೀನ್ಯಾಕೆ ಆ ಕಡೆ ಒಬ್ರು ಈ ಕಡೆ ಒಬ್ಬರು ಅಂತ ಹೇಳ್ತಿದ್ಯಾ ಅಂತೇಳಿ ಸಾರಿಕಾ ಕೇಳ್ತಾಳೆ. ಆಗಲ್ಲ ಮೇಡಮ್, ಸ್ಕೂಲ ಬಿಡೋಕ್ಕೆ ಅಂತೇಳಿ ಅವ್ರ ಪಾಡಿಗೆ ಅವ್ರ ಸ್ಕೂಲಿಗೆ ಕರ್ಕೊಂಡು ಹೋಗಿದ್ದಾರೆ, ಇವ್ನ ಪಾಡಿಗೆ ಇವ್ನು ಕರ್ಕೊಂಡು ಹೋಗಿದ್ದಾನೆ ಅಂತ ಏನೇನೋ ಒಂಥರ ಉಲ್ಟಾ ಸೀದಾ ಮಾತಾಡ್ತಾಳೆ. ಸೊ ಅಷ್ಟರಲ್ಲೇ ಅವ್ರ ಗಾಡಿನ ಇಳಿದ್ಬಿಡ್ತಾರೆ ಹಿಂದೆ. ಅಂದರೆ ಆಟೋದಲ್ಲಿ ಇಬ್ಬರು ಜಗಳ ಆಡ್ಕೊಂಡು ಬರ್ತಾ ಇರ್ತಾರೆ, ಯಾರು ಬಾಲನೂ ಇವರು ಕಾವೇರಿ ಇಬ್ಬರು ಕೂಡ. ಅದನ್ನು ಇವಳು ಸಾರಿಕಾ ನೋಡಿಬಿಡ್ತಾಳೆ ಹಿಂದಕ್ಕೆ ತಿರುಗಿ. ಸೊ ಅದನ್ನು ನೋಡ್ಬಿಟ್ಟು ತುಂಬಾ ಶಾಕ್ ಆಗುತ್ತೆ ಅವಳಿಗೆ, ಇಬ್ಬರು ಜೊತೆಗೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇನ್ನೇನು ಸರಳ ಇಲ್ಲಿ ಸಿಗಾಕ್ಕೊಬಿಟ್ಲು. ಅವರಿಬ್ಬರು ಸಖತ್ ಜಗಳಾಡ್ತಾ ಇರ್ತಾರೆ, ಗಂಡ ಹೆಂಡ್ತಿ ಇಬ್ಬರು ಕೂಡ. ಅವನು ಸಿಕ್ಕಾಪಟ್ಟೆ ಕೈ ಹಿಡ್ಕೊಳ್ಳೋದು, ಅದೇನೇನೋ ಮಾಡೋದು ಮಾಡ್ತಾ ಇರ್ತಾನೆ. ಅದನ್ನೆಲ್ಲ ಸಾರಿಕಾ ಚೆನ್ನಾಗಿ ನೋಡ್ತಾಳೆ. ನೀನು ಕೈ ಮುಗಿತೀನಪ್ಪ ದೇವರೇ, ನನ್ನ ಪಾಡಿ ನನ್ನ ಬಿಟ್ಬಿಡು ಅಂತ ಕೂಡ ಕಾವೇರಿ ರಿಕ್ವೆಸ್ಟ್ ಮಾಡ್ಕೊತಾಳೆ. ಅಯ್ಯೋ ಕಾವೇರಿ, ಕೈ ಯಾಕೆ ಮುಗಿತಾ ಇದೆ ಬಿಡು, ನೀನೇನು ತಪ್ಪು ಮಾಡಿದಿ ಅಂತ ಮುಗಿತೀಯ ಕೈ, ಆದರೆ ನೀನು ನನ್ನ ಜೊತೆಗೆ ಬರಲಿಲ್ವಲ್ಲ ಅದೇ ಕೋಪ ನನಗೆ ಅಂತೇಳಿ ಅವನು ಹೇಳ್ತಾ ಇರ್ತಾನೆ. ಸೊ ಇಲ್ಲಿ ಸರಳ ಇನ್ನು ಸಾರಿಕಾ ಇಬ್ಬರು ನೋಡ್ಕೊಂಡು ನಿಂತಿರ್ತಾರೆ. ಇದೆಲ್ಲ ಏನು ರೀ ಈ ಥರ ನಡೀತಿದೆ ಅಂದರೆ, ಇವನು ಅಷ್ಟೊಂದು ಅವಳು ಬರಲ್ಲ ಅಂತ ಕೈ ಮುಗಿದ್ರು ಕೂಡ ಬಿಡ್ತಾ ಇಲ್ಲ, ಅವಳು ಹಿಂದೆ ಹಿಂದೆ ಹೋಗ್ತಿದ್ದಾನೆ, ಅವ್ನಿಗೈತೆ ಇರು ಗ್ರಾಚಾರ ಅಂತೇಳಿ ಸರಳ ಕೋಪ ಮಾಡ್ಕೊತಾಳೆ ಅವಳು ಎದುರಿಗೇನೆ, ಸಾರಿಕನ ಎದುರಿಗೆ. ಸೊ ಇನ್ನೇನು ಸಾರಿಕಾ ಇದ್ಕೊಂಡು ಇವರೆಲ್ಲ ಎಲ್ಲಿಂದ ಹೋದ್ರು ಏನು ಅಂತೆಲ್ಲ ಎನ್ಕ್ವೈರಿ ಮಾಡ್ತಾಳೆ. ಸೊ ಏನಿಲ್ಲ, ಮಕ್ಕಳ ಶಾಲೆ ಬಿಟ್ಟು ಬರೋಕ್ಕೆ ಅಂತ ಇಬ್ಬರು ಹಿಂದೆ ಜಗಳಾಡ್ಕೊಂಡು ಹೋದರು ಅಂತ ಕೂಡ ಹೇಳ್ತಾಳೆ. ಸೊ ಇಲ್ಲಿನ ಇವನು ಸಿಕ್ಕಾಬಟ್ಟೆ ಅವಳ ಹಗ್ ಮಾಡೋದು, ತಪ್ಕೊಳ್ಳೋದು ಅದೆಲ್ಲ ಮಾಡ್ತಾ ಇರ್ತಾನೆ. ಅದನ್ನೆಲ್ಲ ಸಾರಿಕಾ ನೋಡ್ತಲೇ ಇರ್ತಾಳೆ. ಸೊ ಅವಳಿಗೆ ಇನ್ನೂ ಕೋಪ ಬರುತ್ತೆ. ಇನ್ನು ಇವಳಿಗಂತೂ ಸರಳಾಗಿ, ಯಪ್ಪ ದೇವರೇ, ದುಡ್ಡಿಸ್ಕೊಂಡಾಳಲ್ವಾ ಅದಕ್ಕೆ ಇನ್ನೂ ಜಾಸ್ತಿ ಕೋಪ ಬರುತ್ತೆ. ಇವನಿಗೈತಿರು ಗ್ರಾಚಾರ, ಇವಾಗ ಮಾಡ್ತೀನಿ ಅಂತ ಹೇಳಿಬಿಟ್ಟು ಕೋಪ ಮಾಡಿಕೊಂಡು ಬರ್ತಾ ಇರ್ತಾಳೆ. ಇನ್ನು ಅಷ್ಟರಲ್ಲೇ ಸೀನಾ ಬರ್ತಾನೆ, ಸೀನನ ತಳ್ಳಿಬಿಡ್ತಾಳೆ ಸಾರಿಕನ ಮೇಲೆ. ಅವಳು ಹೋಗ್ತಾಳೆ ಅವಳು ಪಾಡಿಗೆ ಅವಳು. ಇವರಿಬ್ಬರು ಒಂದು ಇಲ್ಲಿ ರೊಮ್ಯಾನ್ಸ್ ಸೀನ್ ಶುರುವಾಗುತ್ತೆ ಇವರಿಬ್ಬರು ಮಧ್ಯದಲ್ಲಿನೂ. ಯಾರ ಮಧ್ಯದಲ್ಲಿ, ಸಾರಿಕಾ ಸೀನನ ಮಧ್ಯದಲ್ಲಿ. ಸೊ ಇವರಿಬ್ಬರು ಸಾರಿ ಅಂತೇಳಿ ಹಂಗೇನೆ ಎದ್ದು ನಿಂತ್ಕೊತಾರೆ. ಇನ್ನು ಇವಳು ಮಾತ್ರ ಸರಳ ಕೋಪ ಮಾಡ್ಕೊಂಡು, ಏಯ್ ನನ್ನ ಮಗನೇ ಬಿಡೋ ಫಸ್ಟು ಅಂತೇಳಿ ಬಾಯಿಗೆ ಬಂದಂಗೆ ಬೈಕೊಂತ
ಕಾವೇರಿನ ಎಳ್ಕೊಂಡು ಈ ಕಡೆ ನಿಲ್ಲಿಸ್ತಾಳೆ. ಅಯ್ಯೋ! ನಿಮ್ಗೇನ್ರಿ ಆಗಿದೆ? ಗಂಡ ಹೆಂಡ್ತಿ ಹೇಗೋ ಒಂದಾಗ್ತಾರೆ ಅಂತ ಎಲ್ಲರೂ ಖುಷಿಪಟ್ರೆ, ನೀವು ನೋಡಿದ್ರೆ ನಮ್ಮಿಬ್ಬರನ್ನ ತಡೆಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಲ್ಲ. ಅಲ್ಲ ನಮ್ಮಿಬ್ಬರ ಮಧ್ಯದಲ್ಲಿ ನೀವ್ಯಾಕೆ ಬರ್ತಾ ಇದ್ದೀರ ಅಂತ ಬಾಯಿಗೆ ಬಂದಂಗೆ ಬೈತಾನೆ. ಯಾರು ಇಲ್ಲಿ ಬಾಲ. ಸೊ ಬಿಡೋ ಫಸ್ಟು ಅವಳ ಏನ್ಕೋ ಇಷ್ಟೊಂದು ಟಾರ್ಚರ್ ಕೊಡ್ತಿದ್ದೀಯ ನೀನು ಅಂಥೇಳಿ ಹಿಂದಿಂದೆನೇ ಇವ್ರನ್ನ ಬೈಕೊಂಡು ಬರ್ತಾ ಇರ್ತಾಳೆ. ಸೊ ಇನ್ನೇನು ಇಲ್ಲಿ ಎಲ್ಲರೂ ಒಂದಾಗೆ ಬರ್ತಾರೆ. ಬಂದ ತಕ್ಷಣ ಅವನು ಫುಲ್ಲು ಅಮರ ಪ್ರೇಮಿ ಆಗಿಬಿಟ್ಟಿರ್ತಾನೆ ಸೀನಾ. ಸೊ ನೀನೆಲ್ಲಿ ಹೋಗಿದ್ದೆ ಬಲ ಅಂತ ಅಂದಾಗ, ಎಲ್ಲಿ ಇಲ್ಲ, ಇಲ್ಲೇ ಮನೆ ಮಾಡಿದ್ದೀನಿ ನಮ್ಮ ರಾಣಿಗೋಸ್ಕರ. ಮತ್ತು ಸ್ಕೂಲಿಗೆ ಹೋಗಿದ್ದೆ ಬಿಟ್ಟು ಬರೋಕ್ಕೆ ಅವಳ ಆಟೋದಲ್ಲಿ. ಸೊ ಸಾರಿಕಾ ಸಾರಿ ಅಂತ ಅಂದಾಗ, ನನಗೊಂದು ಮಾತು ಹೇಳಲಿಲ್ಲ ನೀನು ಅಂತೇಳಿ ಸಾರಿಕಾ ಕೇಳ್ತಾಳೆ. ಸಾರಿ ಸಾರಿಕಾ, ಇಲ್ಲೇ ಮನೆ ನಾನು ಮಾಡಿರೋದು ಅಂತೆಲ್ಲ ಅವಳಿಗೆ ಒಪ್ಪಿಸ್ತಾನೆ. ಸೊ ನೀನು ಅಷ್ಟರಲ್ಲೇ ನಾವಿಬ್ಬರು ಗಂಡ ಹೆಂಡ್ತಿ ಒಂದಾಗಬೇಕು, ಇನ್ಮೇಲೆ ಮಾತಾಡಬೇಕು, ತುಂಬ ಖುಷಿಯಾಗಿರಬೇಕು ಅಂತೇಳಿ ಸಾರಿಕ್ನ ಎದುರಿಗೆ ಹೋಗಿ ಭುಜದ ಮೇಲೆ ಕೈ ಹಾಕ್ಕೊತಾನೆ, ಸಾರಿ ಕಾವೇರಿ ಮೇಲೆ. ಇನ್ನು ಇವಳು ತುಂಬಾ ಕೋಪ ಮಾಡ್ಕೊತಾಳೆ. ಯಾರು ಸರಳ, ನಿಮ್ಗೇನಾಗಿದೆ ಈ ಥರ ಮಾಡ್ತಿದ್ದೀರಾ? ಏಯ್ ಕೋಪ ಬರಿಸ್ಬಿಡುವ ನನಗೆ ಅಂತೇಳಿ ಏನೇನೋ ಮಾತಾಡ್ತಾ ಇರ್ತಾಳೆ ಹಲ್ಲು ಕಡ್ಕೊಂಡು. ಹಲೋ ಮೇಡಮ್, ನನ್ನ ಹೆಂಡ್ತಿ ಮೇಲೆ ನಾನು ಕೈ ಹಾಕ್ಕೊಂಡ್ರೆ ನಿಮ್ಗೇಕೆ ಅಷ್ಟೊಂದು ಕೋಪ ಅಂತ ಹೇಳ್ಬಿಟ್ಟು ಬಾಲ ಹೇಳ್ತಾ ಇರ್ತಾನೆ. ಸೊ ಫೈನಲಿ ಇವನಂತೂ ಒಂದು ಇದರಲ್ಲಿ ಲೋಕದಲ್ಲೇ ಹೊರಟೋಗಿರ್ತಾನೆ ಸೀನಾ, ಸಾರಿಕನ ಮೇಲೆ ಫೀಲಿಂಗ್ ಮಾಡಿಕೊಂಡು. ಸೊ ಇನ್ನು ಇವಳು ಅಲ್ಲಿ ಕಡ್ಕೊಂಡು ಅವ್ರ ಮೇಲೆ ಹೋಗ್ತಲೇ ಇರ್ತಾಳೆ. ಎಷ್ಟು ಅಂತಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಹೋಗ್ತಾ ಇರ್ತಾಳೆ. ಸೊ ಇನ್ನು ಇವನು ಮಾತ್ರ ಅವಳನ್ನ ಸ್ಯಾಸ್ಟೆ ಮಾಡೋದು ಬಿಡೋದೇ ಇಲ್ಲ. ಗಾಬರಿಲಿ ಸರಳ ಹೇಳೋಕ್ಕೆ ಹೋಗ್ತಾಳೆ ಸಾರಿಕನ ಮೇಲೆ. ಅಷ್ಟರಲ್ಲೇ ಅವಳು ಹಿಂದಕ್ಕೆ ತಳ್ಕೊತಾಳೆ, ಇನ್ನೆಲ್ಲಿ ಸತ್ಯನ ಹೇಳಿಬಿಡ್ತಾಳೆ ಅಂತ ಹೇಳಿ. ಸೊ ಅಷ್ಟರಲ್ಲೇ ಇನ್ನು ಕಾವೇರಿ ಹತ್ರ ನಾನು ಸ್ವಲ್ಪ ಮಾತಾಡಬೇಕು ಅಂತ ಸಾರಿಕಾ ಕೇಳ್ತಾಳೆ. ಇನ್ನು ಪಿಟ್ಟಿಂಗ್ ಇಡಬೇಕಲ್ಲ ಕಾವೇರಿಗೆ ಚೆನ್ನಾಗಿ. ಅಲ್ಲಿ ಜೈಲಿಂದ ಬಂದ ತಕ್ಷಣ ಪಿಟ್ಟಿಂಗ್ ಇಟ್ಟು ಇವರಿಬ್ಬರನ್ನ ಇಷ್ಟು ದೂರ ಮಾಡಿದ್ದಾಳೆ. ಇನ್ನೂ ಏನೆಲ್ಲ ಫಿಟ್ಟಿಂಗ್ ಇಡಬೇಕೋ ಗೊತ್ತಿಲ್ಲ. ಸೊ ಇನ್ನು ಇವಳಂತೂ ಬಾಯಿಗೆ ಬಂದಂಗೆ ಬೈತಾಳೆ. ನಮ್ಮ ಹುಡುಗಿಗೆ ಇಷ್ಟ ಇಲ್ಲ ಅಂತಂದರೂ ನಮ್ಮ ಕಾವೇರಿಗೆ ಈ ರೀತಿ ಯಾಕೆ ಹಿಂದೆ ಬಿದ್ದಿದೀಯ ನೀನು? ಏನಕ್ಕೆ ಇಷ್ಟೊಂದೆಲ್ಲ ಹಿಂಸೆ ಕೊಡ್ತಾ ಇದ್ದೀಯಾ? ನಿನ್ನ ಪಾಡಿಗೆ ನೀನು ಇದ್ಬಿಡು ಅಂತ ಹೇಳ್ಬಿಟ್ಟು ಸಾರಿಕಾ ಕಾವೇರಿಗೆ ಬಾಲನ್ಗೆ ಹೇಳ್ತಾಳೆ. ಅಯ್ಯೋ ನನ್ನ ಹೆಂಡ್ತಿನ ನಾನು ಮಾತಾಡಿಸಿ ನಾನು ಹಿಂದೆ ಬಿದ್ದರೆ ನಿನಗೇನಮ್ಮ ಸಂಕಟ ತಾಯಿ? ನನ್ನ ಹೆಂಡ್ತಿನ ನಾನು ಹೊಲಿಸ್ಕೊತಾ ಇದ್ದೀನಿ ಅಷ್ಟೇ ಅಂತ ಹೇಳ್ಬಿಟ್ಟು ಬಾಲ ಹೇಳ್ತಾನೆ. ಸೊ ಕಾವೇರಿ ಇದ್ಕೊಂಡು, ಬಾಲ ಸುಮ್ಮನೆ ದೂರ ಇದ್ಬಿಡು, ನನಗೆ ಸಿಟ್ಟು ಬರಿಸ್ಬೇಡ ಅಂತ ಹೇಳ್ಬಿಟ್ಟು ಅವಳು ಕೂಡ ಹೇಳ್ತಾ ಇರ್ತಾಳೆ. ಸೊ ಇನ್ನೇನು ಅಷ್ಟರಲ್ಲೇ ಆಯಮ್ಮ ನೋಡಿದ್ರೆ ಸುಮ್ಮನೆ ಹಿಂಗೆ ರಾಕ್ಷಸಿ ಹೋದಂಗೆ ಹೋಗ್ತಾಳೆ. ಅವರಿಬ್ಬರನ್ನ ಒಂದಾಕೆ ಬಿಡ್ತಾ ಇರಲ್ಲ ಕಾವೇರಿ, ಸಾರಿ ಸರಳ. ಸೊ ಇನ್ನು ಅಷ್ಟರಲ್ಲೇ ಇಲ್ಲಿ ಒಂದು ಕಡೆ ಸಾರಿಕಾ ಇದ್ಕೊಂಡು ನಾನು ಮಾತಾಡಬೇಕು ಅಂತ ಕಾವೇರಿನ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಇನ್ನೊಂದು ಕಡೆ ಮಕ್ಕಳೆಲ್ಲ ಮಧ್ಯಾಹ್ನ ಊಟಕ್ಕೆ ಬಿಟ್ಟಿರ್ತಾರೆ. ಸೊ ಇನ್ನು ಇವಳು ಊಟ ಮಾಡೋಕ್ಕೆ ಎಲ್ಲೋಯ್ತು ಬೈತಾ ಇರ್ತಾಳೆ ರಾಣಿನ. ನೀವ್ಯಾಕೆ ಸುಮ್ಮನೆ ಕೂತಿದ್ದೀರ ಊಟ ಮಾಡ್ದಂಗೆ ಅಂತ. ನಾನು ಅಪ್ಪ ಬರ್ತಾನಂತ ಹೇಳಿದ್ದಾರೆ, ಅಪ್ಪಗೆ ಕಾಯ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ರಾಣಿ ಹೇಳ್ತಾಳೆ. ಸೊ ನಿಮ್ಮಪ್ಪ ಬರಲ್ಲ, ಸುಮ್ಮನೆ ಊಟ ಮಾಡು, ನೀನೇನಕ್ಕೆ ಅಪ್ಪನ ಕಾಯ್ತಾ ಇದೀಯ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಲೋಹಿತಾ. ಸೊ ಇಲ್ಲಿ ಒಂದು ಕಡೆಯಿಂದ ಪಾಪ ತೇಜು ಇದ್ಕೊಂಡು ತುಂಬ ಫೀಲಿಂಗಿಂದ ಊಟ ಮಾಡ್ತಾ ಇರ್ತಾನೆ. ಅವಳು ಸಪೋರ್ಟ್ ಮಾತಾಡ್ತಾನಲ್ಲ ರಾಣಿ ಸಪೋರ್ಟ್. ಅದಕ್ಕೆ ಲೋಹಿತ್ ಏನಂತಾಳೆ ಅಂದರೆ, ನಿಮ್ಮಪ್ಪ ಹೋಗಿ ಜೈಲಲ್ಲಿ ಕೂತಿದ್ದಾರೆ, ಇವರಮ್ಮ ಮಾತಾಡ್ದಂಗೆ ಮುನ್ಸ್ಕೊಂಡಿದ್ದಾರೆ, ಯಾವಾಗ ಬರ್ತಾರೆ ನಿಮ್ಮಿಬ್ಬರು ಊಟ ಮಾಡ್ಸೋಕ್ಕೆ? ಸೊ ಬರೀ ಇದೆ ಅವಳಿಗೆ ಇವನ್ಗೆ ಅವನು ಬರೀ ಸಪೋರ್ಟ್ ಮಾಡೋದ್ರಾಗೆ ಇಬ್ಬರು ಬಂದುಬಿಡ್ತೀರ ಯಾವಾಗಲೂ. ನಿಮ್ಮ ಜೊತೆಗೆ ಇರಿಟೇಷನ್ ಆಗುತ್ತೆ ಊಟ ಮಾಡೋಕ್ಕೆ, ನಾನು ಬೇರೆ ಕಡೆ ಹೋಗಿ ಊಟ ಮಾಡ್ತೀನಿ ಅಂತ ಲೋಹಿತ್ ಹೊರಟೋಗ್ತಾಳೆ ಬಾಯಿಗೆ ಬಂದಂಗೆ ಬೈದವ್ರಿಬ್ಬರನ್ನ. ಸೊ ಇಲ್ಲಿ ತಂದೆ ತಾಯಿ ಇಬ್ಬರು ಕೂಡ ಊಟ ಮಾಡಿಸ್ತಾ ಇರ್ತಾರೆ ಬೇರೆ ಮಕ್ಕಳಿಗೆ. ಸೊ ಅದು ರಾಣಿ, ನೀನು ಬೇಜಾರು ಮಾಡ್ಕೊಬೇಡ ರಾಣಿ, ಆರಾಮಾಗಿರು, ಅವಳು ಹಂಗೆ ಅಲ್ವಾ ಯಾವಾಗ್ಲೂ ಅಂಥೇಳಿ ಇಲ್ಲಿ ಚಂದು ಹೇಳಿದಾಗ ರಾಣಿಗೆ, ನನಗದು ಯಾವುದೂ ಬೇಜಾರಿಲ್ಲ, ಆದರೆ ನನ್ನ ಅಪ್ಪ ಅಮ್ಮನ ಜೊತೆ ಈ ರೀತಿ ಸ್ಕೂಲಲ್ಲಿ ಊಟ ಮಾಡಬೇಕು ಅಂತ ಆಸೆ ನನಗೆ. ಆದರೆ ನಮ್ಮ ಅಪ್ಪ ಅಮ್ಮನೇ ಬರಲ್ವಲ್ಲ, ನಮ್ಮಪ್ಪ ಬರ್ತಾರೆ ನಮ್ಮಮ್ಮ ಬರಲ್ವಲ್ಲ ಅಂತ ಹೇಳಿ ರಾಣಿ ಹೇಳ್ತಾಳೆ. ಇದಕ್ಕೆ ಒಂದು ಪ್ಲ್ಯಾನ್ ಮಾಡೋಣ, ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅಪ್ಪ ಅಮ್ಮನಿಗೆ ಇಬ್ರಿಗೂ ಫೋನ್ ಮಾಡಿಸ್ಬಿಡೋಣ, ಅವಾಗ ಇಬ್ಬರು ಬರ್ತಾರೆ, ಇಬ್ಬರ ಜೊತೆ ನೀನು ಆರಾಮಾಗಿ ಊಟ ಮಾಡ್ಬೋದು ಅಂತ ತೇಜುನು ಚಂದು ಇಬ್ಬರು ಸೇರಿಕೊಂಡು ಪ್ಲ್ಯಾನ್ ಮಾಡಿ ಅವ್ರ ಅಪ್ಪ ಅಮ್ಮನ್ನ ಕರೆಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಸೊ ಇನ್ನೇನು ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಯುತ್ತೆ. ನಾಳೆ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ವೆಯ್ಟ್ ಮಾಡಿ. ಥ್ಯಾಂಕ್ ಯು.